ಅಪಘಾತ ಇಲ್ಲವೇ ಅನಾರೋಗ್ಯದಿಂದ ಮೃತಪಟ್ಟಂತಹ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿಯ 65 ನೌಕರರ ಅವಲಂಬಿತರಿಗೆ ಗುಂಪು ವಿಮಾ ಯೋಜನೆ ಹಾಗೂ ಕಾರ್ಪೊರೇಟ್ ಸ್ಯಾಲರಿ ಪ್ಯಾಕೇಜ್ ವಿಮಾ ಚೆಕ್ ಪರಿಹಾರವನ್ನು ಸಾರಿಗೆ ಸಚಿವ ಬೈರತಿ ಸುರೇಶ್ ಶುಕ್ರವಾರ ವಿತರಿಸಿದರು. ಮೃತಪಟ್ಟ ಸಿಬ್ಬಂದಿಯನ್ನು ಮರಳಿ ತರಲು ಸಾಧ್ಯವಿಲ್ಲ. ಕುಟುಂಬದವರು ಹಣವನ್ನ ಬ್ಯಾಂಕಿನಲ್ಲಿ ಸ್ಥಿರ ಠೇವಣಿಯನ್ನ ಇಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ತಮ್ಮ ಮುಂದಿನ ಜೀವನಕ್ಕಾಗಿ ಕಾಪಾಡಿಕೊಳ್ಳಬೇಕು. ಅನುಕಂಪದ ಆಧಾರದ ಮೇಲಿನ ಕೆಲಸಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಬೈರತಿ ಸುರೇಶ್ ಸೂಚಿಸಿದರು. ಕೆಎಸ್ಆರ್ಟಿಸಿಯಲ್ಲಿ 1 ಕೋಟಿ ಅಪಘಾತ ವಿಮಾ ಪರಿಹಾರ ಒದಗಿಸುವಂತಹ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಇಲ್ಲಿಯವರೆಗೆ 34 ಪ್ರಕರಣಗಳಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಒಟ್ಟು 34 ಕೋಟಿ ವಿತರಣೆಯನ್ನ ಮಾಡಲಾಗಿತ್ತು. ಅಂಗವೈಕಲ್ಯ ಉಂಟಾದವರಿಗೆ 25 ಲಕ್ಷವನ್ನ ವಿತರಿಸಲಾಗಿತ್ತು. ಶುಕ್ರವಾರ 6 ಪ್ರಕರಣಗಳಲ್ಲಿ ಮೃತ ನೌಕರರ ಕುಟುಂಬಗಳಿಗೆ 6 ಕೋಟಿ ವಿಮಾ ಮೊತ್ತದ ಚೆಕ್ ಅನ್ನ ನೀಡಲಾಯಿತು. ಅಪಘಾತವಲ್ಲದ ಕಾರಣಗಳಿಂದ ಮೃತಪಟ್ಟ 37 ನೌಕರರ ಕುಟುಂಬಗಳಿಗೆ ತಲಾ 14 ಲಕ್ಷದಂತೆ 5 ಪ್ರಕರಣಗಳಲ್ಲಿ ತಲಾ 10 ಲಕ್ಷದಂತೆ ವಿತರಣೆಯನ್ನ ಮಾಡಲಾಯಿತು. ಅಪಘಾತವಲ್ಲದ ಕಾರಣದಿಂದ ಮೃತಪಟ್ಟ ಬಿಎಂಟಿಸಿಯ 17 ನೌಕರರ ಅವಲಂಬಿತರಿಗೆ ತಲಾ 12 ಲಕ್ಷ ವಿಮಾ ಮೊತ್ತವನ್ನ ನೀಡಲಾಯಿತು.